ನಮಸ್ತೆ ನನ್ನ ಆತ್ಮೀಯ ಬಂಧುಗಳೇ, ಈ ದಿನ ನನ್ನ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸಲು ಅಂತ ಕಾಡಿಗೆ ಬಂದು ಆ ಕಾಡಿನ ವನದಲ್ಲಿ ಇರುವಂಥ ಸಕಲ ಬ್ರಹ್ಮಾಂಡ ಜೀವರಾಶಿಗಳಿಗೂ ಕೂಡ ಹಸಿವು ನೀಗಿಸುವಂಥ ಸೇವೆಗಳನ್ನು ಮಾಡಿದ್ದೇವೆ. ಬಂಧುಗಳೇ, ದಿನನಿತ್ಯ ಆ ಮೂಕ ಜೀವಿಗಳ ಹಸಿವಿಗೆ ಸಹಕರಿಸುವಂಥ ನನ್ನ ಸಮಸ್ತ ಭಕ್ತಾದಿಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಬಂಧುಗಳೇ, ಈ ಪ್ರಕೃತಿಯ ನಾಡನ್ನು ಉಳಿವಿಗಾಗಿ ಮತ್ತು ಆ ಪ್ರಕೃತಿಯಲ್ಲಿ ಇರುವಂಥ ಸಕಲ ಬ್ರಹ್ಮಾಂಡ ಜೀವರಾಶಿಗಳು ಕೂಡ ಸಂರಕ್ಷಣೆ ಮಾಡಬೇಕು. ಯಾಕೆ ಅಂದರೆ ಮುಂದಿನ ಪೀಳಿಗೆ ಉಳಿಬೇಕಾದರೆ ಪ್ರಕೃತಿಯನ್ನು ಕಾಪಾಡುವಂಥ ಕೆಲಸ ನಮ್ಮಿಂದ ಆಗಬೇಕು. ಅದಕ್ಕಾಗಿ ದಿನನಿತ್ಯ ಕೂಡ ಆ ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡುವಂಥದ್ದು, ಅವುಗಳನ್ನ ಹಸಿವು ನೀಗಿಸುವಂಥದ್ದು, ಬೇಸಿಗೆಯಲ್ಲಿ ಆ ಪ್ರಾಣಿ ಪಕ್ಷಿಗಳ ದಾಹ ನೀಗಿಸುವಂಥ ವ್ಯವಸ್ಥೆ ಮಾಡುವಂಥದ್ದು, ಇಂಥ ದಿನನಿತ್ಯದ ಕಾಯಕಗಳನ್ನ ನಾವು ಮಾಡ್ತಾಯಿದ್ದೀವಿ. ಬಂಧುಗಳೇ, ಪ್ರತಿಯೊಬ್ಬರು ಕೂಡ ಪ್ರಕೃತಿಯನ್ನು ಕಾಪಾಡುವಂಥ ಒಂದು ಮನಸ್ಸು ನಿಮ್ಮಲ್ಲೂ ಬರಲಿ ಅನ್ನೋ ಒಂದು ಭಾವನೆಗಾಗಿ ಈ ಸಂದೇಶವನ್ನು ನಾನು ದಿನನಿತ್ಯ ಸಾಮಾಜಿಕ ಜಾಲತಾಣದಲ್ಲಿ ನೀಡ್ತಾ ಇರ್ತೀನಿ. ಅದಕ್ಕಾಗಿ ಬಂಧುಗಳೇ, ಈ ದಿನ ನನ್ನ ಪ್ರಾಣಿ ಪಕ್ಷಿಗಳ ಹಸಿವು ನೀಗಿಸಿದಂಥ ಭಕ್ತಾದಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಬಿಡಿ, ಯಾಕೆ ಏನು ನಿಮಗೆ ಅದೇನು ತಿನ್ನೋದು ಬೇಡವಾ? ಹಾಂ, ಬಾ 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 ನಡಿಯ ನೀನು, ನಡಿ ನೀನು, ನಡಿ. ಪ್ರಕೃತಿಗಾಗಿ, ಪರಿಸರ ಸಂರಕ್ಷಣೆಗಾಗಿ, ಪ್ರಾಣಿ ಪಕ್ಷಿಗಳ ರಕ್ಷಣೆಗಾಗಿ ದಿನನಿತ್ಯ ನಾವು ನೀವು ನುಡಿಬೇಕು ಅಂತ ಹೇಳ್ತಾ, ಈ ಸಮಾಜಕ್ಕಾಗಿ ಒಂದು ಒಳ್ಳೆಯ ಸೇವೆ ನಿಮ್ಮೆಲ್ಲರಿಂದನೂ ಆಗಲಿ ಅಂತ ದಿನನಿತ್ಯ ನಾನು ಈ ಸಾಮಾಜಿಕ ಜಾಲತಾಣದಲ್ಲಿ ಈ ಸಂದೇಶವನ್ನು ನೀಡ್ತಾ ಇರ್ತೀನಿ. ಅದಕ್ಕಾಗಿ ಬಂಧುಗಳೇ, ನಿಮ್ಮ ಗ್ರಾಮಗಳಲ್ಲೂ ಕೂಡ ನೀವು ಕೂಡ ಇಂಥ ಸೇವೆಗಳನ್ನು ಮಾಡಲಿ ಅನ್ನೋ ಒಂದು ಅನುಭವದಿಂದ ಈ ಸಂದೇಶ ನೀಡ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ಇಷ್ಟ ಆಯ್ತು. ಇರೋ ಓಣ ಇರೋ ಯಾರು ಓಣ ಒಂದು 5 ನಿಮಿಷ ಫೋಟೋಗೆ